ನಮಸ್ತೆ ಸರ್, ನಾನು ನಿತ್ಯ ಅಂತ. ಸೊ ಇವಾಗ ಗೆದ್ದಲಿಯಿಂದನೇ ನಾವು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಮಿನಿಮಮ್ ಒಂದು 15 to 16 ಇಯರ್ಸಿಂದ ನಾವು ಬರ್ತಿದ್ದೀವಿ. ಸೊ ಏನೇ ನಮಗೆ ಪ್ರಯತ್ನ ಏನಿಟ್ರೂ ಸಹ ನಮಗೆ ಕರೆಕ್ಟಾಗಿ ನಡೀತಿದೆ. ಮತ್ತು ನಾನು ಎಜುಕೇಷನ್ ವಯಸ್ಸು ಎಲ್ಲ ಕೇಳಿದ್ದೀನಿ, ನನಗೆ ಅದೇ ಥರ ನಡೆಸ್ಕೊಟ್ಟವ್ರೆ. ನಾನು ಕೆಲ್ಸಕ್ಕೋಸ್ಕರ ಬಂದು ಕೇಳಿದ್ದೀನಿ, ಅದೇ ಥರ ಅಮ್ಮ ನಡೆಸ್ಕೊಟ್ಟವಳೆ. ಏನೇ ಕಷ್ಟ ಅಂತ ಬಂದರು, ನಾನು ಮಾತ್ರ ಅಲ್ಲ, ಎಷ್ಟೋ ಜನ ಬಂದು ಇಲ್ಲಿ ಒಳ್ಳೆಯದಾಗಿದೆ ಬರ್ತಾವ್ರೆ. ಸೊ ಇದನ್ನ ನೋಡಿ ಇನ್ನು ಯಾರಾದರೂ ಬರೋಂಗಿದ್ರು ಬಂದು ನಂಬಿಕೆಯಿಂದ ಈ ಅಮ್ಮ ಹತ್ರ ಬಂದು ಏನು ಕಷ್ಟ ಇದ್ರೂ ತೀರಿಸ್ಕೊಂಡು ಹೋಗ್ಬೋದು. ಎಷ್ಟು ವಾರಗಳಿಗೆ ಪರಿಹಾರ ಆಗುತ್ತೆ ಇದು? ಆ ಅಮ್ಮ ಹತ್ರ ಕೇಳಿದ್ರೆ ಆ ಅಮ್ಮ ಹೇಳ್ತಾಳೆ 1-2 ವಾರ ಇಲ್ಲ 3 ವಾರ ಅಂತಲೇ, ಅಷ್ಟು ದಿನದಲ್ಲೇ ನಮಗೆ ಎಲ್ಲ ಪರಿಹಾರ ಆಗುತ್ತೆ. ಹೌದು, ಪಕ್ಕ 100% ಇಲ್ಲ 200%. ಎಸ್, ಥ್ಯಾಂಕ್ ಯು. ಸರ್, ಬಾಯಿಕೊಂಡ ಗಂಗಮ್ಮನವರ ಸನ್ನಿಧಾನಕ್ಕೆ ಒಂದು ಅಡ್ರೆಸ್ ಹೆಂಗೆ ಬರಬೇಕು ಭಕ್ತಾದಿಗಳು, ಅದು ಸ್ವಲ್ಪ ಮಾಹಿತಿ. ಸರ್, ಇದು ಮತ್ತೆ ಊರು ಬಂದು ಚೊಕ್ನಹಳ್ಳಿ ಅಂತ ಹೇಳ್ಬಿಟ್ಟಿದೆ. ಇಲ್ಲಿ ಅಲ್ಲಿ ಮೆಜೆಸ್ಟಿಕ್ಕಿಂದ ಆಲ್ಮೋಸ್ಟ್ ಅಲ್ಲಿ ಬಾಗ್ಲೂರು ಬಸ್ ಬರುತ್ತೆ, ಚಾಕ್ಲೇಟ್ ಬಾಗ್ಲೂರು ಅಂತ ಇದೆ, ಅಲ್ಲಿಗೆ ಬಸ್ ಬರುತ್ತೆ. ಅಲ್ಲಿಂದ ಮತ್ತೆ ಆಟೋ ಇದೆ, ಬಸ್ ಇದೆ, ಯಾವುದ್ರಲ್ಲಿ ಬೇಕಾದರೂ ಬರ್ಬೋದು. ಬಸ್ಸು ಟೈಮ್ಗೆ ಬರುತ್ತೆ, ಒಂದೊಂದು ಅವರ್ ಒಂದೊಂದು ಬಸ್ ಇದೆ, ಆಟೋ ಇದೆ, ಬರ್ಬೋದು ಅದರಲ್ಲಿ. ಅಕಸ್ಮಾತ್ ಬರೋಕ್ಕಾಗಲಿಲ್ಲ ಅನ್ನೋರು ಡಿಸ್ಪ್ಲೇ ಮೇಲೆ ನಂಬರ್ ಬರುತ್ತೆ ಸ್ಕ್ರೀನ್ ಮೇಲೆ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸ್ವಾಮಿಗಳವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ಸರ್ ಇಲ್ಲಿಗೆ. ಬರ್ಬೋದು, ಸಮಸ್ಯೆ ಏನೇ ಇರಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಚೆನ್ನಾಗಿದೆ ಇಲ್ಲಿ. ಯಾಕಂದ್ರೆ ನಾವು ಬರ್ತಾನೆ ಇದ್ದೀವಿ, ನಾನು 3 ವರ್ಷದಿಂದ ಇದೇ ತಾಯಿ ಸೇವೆ ಮಾಡ್ತಾನೆ ಇದ್ದೀನಿ. ನಮಗೂ ಚೆನ್ನಾಗಿ ಆಗಿದೆ. ಬರೋದೇನಿದ್ರು ಆರಾಮಾಗಿ ಬರ್ಬೋದು ಸರ್ ಇಲ್ಲಿಗೆ. ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ ಈ ಕಡೆ. ಅಮ್ಮನವ್ರು ನಂಬಿ ಬರ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್.